ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸಮಸ್ಯೆಗಳು. ಒಂದು ದಿನ ಕಾಡಿನ ರಾಜ ಸಿಂಹ ಯಾವುದೋ ಒಂದು ದೀರ್ಘ ಆಲೋಚನೆಯಲ್ಲಿ ಮುಳುಗಿರ್ತಾನೆ. ಒಂದು ಕೋಳಿ ಅವನಿಗೆ ತೊಂದರೆ ಮಾಡ್ತಾ ಇರುತ್ತೆ. ಕುತ್ಕೊಂಡು ಅದರ ಬಾಲವನ್ನು ಹಿಂಡ್ತಾ ಇರುತ್ತೆ. ತನ್ನ ಬಾಲದಿಂದ ಆಗಬಹುದಾದ ಉಪಯೋಗ ಏನು ಅಂತ ಯೋಚನೆ ಮಾಡ್ತಾ ಇರುತ್ತೆ ಸಿಂಹ. ಈ ಒಂದು ಬಾಲದಿಂದ ಈ ಕೋಳಿಯನ್ನು ಎದುರಿಸೋಕ್ಕಾಗಲಿಲ್ಲ ಅಂದರೆ ಈ ಬಾಲ ಇದ್ದು ಏನು ಪ್ರಯೋಜನ ಅಂತ ಯೋಚನೆ ಮಾಡ್ತಾ ಇರುತ್ತೆ. ನನಗೊಂದು ಸಮಸ್ಯೆ ಬಂದಂತಾಗಿದೆ ಅಂತ ಅಂದ್ಕೊಳುತ್ತೆ. ದಾರಿಯಲ್ಲಿ ಯೋಚನೆ ಮಾಡ್ತಾ ಹೋಗ್ತಾ ಇರುತ್ತೆ. ಒಂದು ದೊಡ್ಡ ಆನೆಯನ್ನು ನೋಡುತ್ತೆ. ನೋಡಿದ್ದು ನಿಂತ್ಕೊಂಡು ಅನ್ನಿಸ್ತಾ ಇರುತ್ತೆ, ಈ ಆನೆ ನೋಡು ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡ ಪ್ರಾಣಿ, ಇದಕ್ಕೆ ಜೀವನದಲ್ಲಿ ಏನೂ ಸಮಸ್ಯೆನೇ ಇಲ್ಲ ಅಂತ ಯೋಚನೆ ಮಾಡುತ್ತೆ. ಹಾಗೆ ಹೋಗುವಾಗ ಮತ್ತು ಆನೆ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡುತ್ತೆ. ನೀನು ಇಷ್ಟು ದಪ್ಪಕ್ಕೆ, ಇಷ್ಟು ಎತ್ತರವಾಗಿದೆಯಾ, ಪುಷ್ಟಿಯಾಗೂ ಇದೆಯಾ, ನಿನಗೆ ಜೀವನದಲ್ಲಿ ಏನೂ ಸಮಸ್ಯೆನೇ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಆನೆ ಹೇಳುತ್ತೆ, ನೀನು ನನ್ನ ಕಿವಿಯ ಹತ್ರ ಒಂದು ಕಣಜ ಹುಳುವನ್ನು ನೋಡಿದ್ರೆ, ಅಲ್ಲಿ ಓಡಾಡ್ತಾ ಇದ್ದರೆ ಅದೇನಾದರೂ ಬೈ ಮಿಸ್ಸಾಗಿ ನನ್ನ ಕಿವಿಯೊಳಗೆ ಹೋದರೆ ನಾನು ಸತ್ತೇ ಹೋಗ್ತೀನಿ. ಅದಕ್ಕಾಗಿ ನಾನು ಯಾವಾಗಲೂ ನನ್ನ ಕಿವಿಯನ್ನು ಅಲ್ಲಾಡಿಸ್ತಾನೆ ಇರ್ತೀನಿ. ನನಗೂ ಜೀವನದಲ್ಲಿ ಕಷ್ಟ ಅನ್ನೋದು, ಸಮಸ್ಯೆ ಅನ್ನೋದು ಇದ್ದೇ ಇದೆ ಅಂತ ಹೇಳುತ್ತೆ. ಆವಾಗ ಕಾಡಿನ ರಾಜ ಆದ ಸಿಂಹ ಯೋಚನೆ ಮಾಡುತ್ತೆ, ಇಂಥ ಆನೆಗೆ ಜೀವನದಲ್ಲಿ ಕಷ್ಟ ಇದೆ, ಇಂಥ ಭವ್ಯ ಆಕೃತಿಯನ್ನು ಹೊಂದಿರೋ ಆನೆಗೆ ಕಷ್ಟ ಇದೆ ಅನ್ನುವಾಗ ನಾನು ಯಾವ ಲೆಕ್ಕ? ಪ್ರತಿಯೊಬ್ಬ ಮನುಷ್ಯನಲ್ಲೂ, ಪ್ರತಿಯೊಬ್ಬ ಜೀವಿಯಲ್ಲೂ ಹುಟ್ಟುತ್ತಾನೆ, ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾನೆ ಬರ್ತಾನೆ. ಅದನ್ನು ಮೆಟ್ಟಿ ನಿಲ್ಲೋದೇ ಇರುವಂತಹ ತಾಕತ್ತು ಅಂತ ಯೋಚನೆ ಮಾಡುತ್ತೆ. ಹೀಗೆ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ಮುಂದಕ್ಕೆ ಹೋಗುತ್ತೆ. ಇದೇ ರೀತಿ ಆನೆ ಜೊತೆ ಮಾತಾಡ್ಕೊತ ದಾರಿಯನ್ನು ಸಾಗುತ್ತೆ. ಇದೇ ರೀತಿ ನಾವು ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಇದು ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂದ್ಕೊಂಡು ನಗ್ನಗ್ತಾ ಹೋದರೆ ಜೀವನ ಸುಖಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದನ್ನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ನಗ್ತಾ ಇರಿ.